ಸೂರ್ಯ ಮಜ್ಜನ ನೋಡುವಂತಹ ಭಾಗ್ಯ ಈ ಬಾರಿ ಭಕ್ತರಿಗೆ ಇಲ್ಲಿ ಸಿಗಲಿಲ್ಲ. ಇನ್ನು ಮಕರ ಜ್ಯೋತಿಗಾಗಿ ಶಬರಿಮಲೆಯತ್ತ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಶಬರಿಮಲೆಯಲ್ಲಿ ಏನಾಗಬಹುದು, ಯಾವ ರೀತಿಯಾದಂತಹ ಸಿದ್ಧತೆ ಆಗಿದೆ ಅಲ್ಲಿ, ಯಾಕಂದ್ರೆ ಅಸಂಖ್ಯಾತ ಭಕ್ತರು ಆ ಮಕರ ಜ್ಯೋತಿಯನ್ನ ನೋಡಿ ಪುಣ್ಯ ಕಟ್ಕೊಳ್ತಾರೆ. ಹಾಗೂ ಅದು ಆನಂದದ ಜ್ಯೋತಿ ಮತ್ತು ಮೋಕ್ಷದ ಸ್ವರೂಪದಲ್ಲಿರುವಂತಹ ಜ್ಯೋತಿ ಅನ್ನುವಂತಹ ನಂಬಿಕೆ. ಸೊ ಅದಕ್ಕೆ ಮುಂಚೆ ಒಂದಷ್ಟು ಮಾಹಿತಿ ಈಗ ಬರ್ತಾ ಇದೆ. ಎಷ್ಟು ವಿಶೇಷ ಇದೆ ಅಂದರೆ, ವಕಾರ ನಾಲ್ಗೆಯಿಂದ ಮಾತ್ರ ಹೇಳ್ಬೋದು. ಓಂ ಅಂತ ಸೇರಿಸಿದಾಗ ನಾಭಿಯಿಂದ ಬರುತ್ತೆ. ಆ ನಾಭಿಯಿಂದ ಬಂದಾಗಲೇ ಓಂಕಾರ ತತ್ವ. ಆ ಓಂಕಾರ ತತ್ವನೇ ಓಂ ನಮಃ ಶಿವಾಯ ಅಂತ ಈಶ್ವರನ ಮೇಲೆ ದಕ್ಷಿಣಾಯಣ ಉತ್ತರಾಯಣ ಪುಣ್ಯ ಪರ್ವಕಾಲದಲ್ಲಿ ಸೂರ್ಯ ಬಂದು ಈಶ್ವರನ ಪೂಜೆ ಮಾಡಿ ಅವನ ಅನುಜ್ಞೆಯನ್ನು ಪಡೆದು ತದನಂತರ ಉತ್ತರಾಯಣವನ್ನು ಪ್ರವೇಶ. 5 ಗಂಟೆ 14 ನಿಮಿಷದವರೆಗೂ ದಕ್ಷಿಣಾಯಣೆ ಅಂತ ಸಂಕಲ್ಪ ಮಾಡ್ತೀವಿ. 5 ಗಂಟೆ 19 ನಿಮಿಷದಿಂದ ಉತ್ತರಾಯಣ ಅಂತ ಸಂಕಲ್ಪ ಮಾಡ್ತೀವಿ. ದಕ್ಷಿಣಾಯಣ ಪಥದಲ್ಲಿ 6 ತಿಂಗಳ ಕಾಲ ಸೂರ್ಯ ಚಂದ್ರರು ನಾವೇನು ಯಜ್ಞ ಯಾಗ ತಪಸ್ಸು ಪೂಜೆ ಫಲಗಳು ಯಾವ್ಯಾವ ನದಿ ಸ್ನಾನಗಳು ಸಮುದ್ರ ಸ್ನಾನಗಳು ದೇವತಾ ದರ್ಶನಗಳು ದಾನ ಧರ್ಮಗಳು ಈ ಎಲ್ಲ ಪುಣ್ಯ ಕಾರ್ಯವನ್ನು ನೋಡಿ ಅದನ್ನು ಉತ್ತರಾಯಣದಲ್ಲಿ ಪ್ರಸಾದ ಕೊಡುವಂಥ ವೈಶಿಷ್ಟ್ಯತೆ. ಅದನ್ನೇ ದಕ್ಷಿಣಾಯಣ ಉತ್ತರಾಯಣ ಅಂತ ಹೇಳೋದು. ಆ ಉತ್ತರಾಯಣ ಪ್ರವೇಶ ಮಾಡೋ ಸೂರ್ಯ ಭಗವಂತ ಸ್ವಾಮಿಯನ್ನು ದರ್ಶನ ಮಾಡಿ ಸೂರ್ಯ ಚಂದ್ರಾಗ್ನಿ ನೇತ್ರಾಗಿ ನಮಃ. ಈಶ್ವರನ ಒಂದು ಕಣ್ಣು ಸೂರ್ಯ, ಒಂದು ಕಣ್ಣು ಚಂದ್ರ, ಒಂದು ಕಣ್ಣು ಅಗ್ನಿ, ಅಂತಹ 3 ಕಣ್ಣುಳ್ಳ ಶಿವನನ್ನು ನಾವು ಇವತ್ತು ಉತ್ತರಾಯಣದ ದಿನ ನಾವೇನು ಮಾಡಿದ್ದೀವಿ ದಕ್ಷಿಣಾಯಣದಲ್ಲಿ ಅದರ ಪ್ರಸಾದವನ್ನು ಸ್ವಾಮಿ ಉತ್ತರಾಯಣದಲ್ಲಿ ಕೊಡಬೇಕು. ಪ್ರಕೃತಿಯ ವಿಕೋಪದಿಂದ ಇವತ್ತು ಸ್ವಾಮಿ ಪೂಜೆ ಮಾಡಿದ್ದು ನಾವ್ಯಾರು ನೋಡೋಕ್ಕಾಗಲಿಲ್ಲ. ನಾವ್ಯಾರು ನೋಡೋಕ್ಕಾಗಲಿಲ್ಲ ಅಂದರೆ ಸ್ವಾಮಿಗೆ ಪೂಜೆ ಆಗಿದೆ, ಸ್ವಾಮಿ ಇಲ್ಲೇ ಇದ್ದಾನೆ. ಎಲ್ಲರಿಗೂ ದರ್ಶನದ ಭಾಗ್ಯವನ್ನು ಸ್ವಾಮಿ ಕೊಡ್ತಾನೆ. ಈಗ ಸಾಮಾನ್ಯವಾಗಿ ಲಾಟ್ರಿ ಒಳಗೆಲ್ಲೋ ಚೀಟಿ ದುಡ್ಡು ಹೊಡೀತು, ನಮ್ಮ ಕೈಗೆ ಬರೋಲ್ಲ. ಲಾಟ್ರಿ ನಮ್ಗೆ ಹೊಡೆದಿದೆ ಅಂತ ಗೊತ್ತಿಲ್ಲ. ನಾವು ತಿಳ್ಕೊಂಡು ಕೆಲವು ದಿನಗಳಾದ ಮೇಲೆ ಆ ಹಣ ಬಂದು ನಮಗೆ ಸೇರುತ್ತೆ. ಅದೇ ರೀತಿಯಾಗಿ ಈ ಉತ್ತರಾಯಣದ ದಿನ ಸ್ವಾಮಿ ಏನು ಆ ಸೂರ್ಯ ಪೂಜೆಯನ್ನು ತಗೊಂಡಿದ್ದಾನೆ. ಎಲ್ಲರಿಗೂ ಆ ಸೂರ್ಯ ಪೂಜೆ ದಕ್ಷಿಣಾಯಣದ ಫಲವನ್ನು ಉತ್ತರಾಯಣಕ್ಕೆ ಕೊಡಬೇಕು ಅನ್ನೋ ನಿಶ್ಚಯವನ್ನು ಆ ಪರಮೇಶ್ವರ ನಾಳೆಯಿಂದ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ. ಆದರೆ ಆ ಉತ್ತರಾಯಣ ದಕ್ಷಿಣಾಯಣ ಪುಣ್ಯ ಪರ್ವಕಾಲದಲ್ಲಿ ಪೂಜೆ ಮಾಡಿದಂಥ ಸೂರ್ಯ ಭಗವಂತನನ್ನು ಇವತ್ತು ತಾವೇನು ಈಶ್ವರನನ್ನು ದರ್ಶನ ಮಾಡ್ತಿದ್ದೀರಾ ಆ ಪೂರ್ವ ಪುಣ್ಯ ಪೂರ್ತಿ ಎಲ್ಲರಿಗೂ ದೊರಕಲಿ ಅಂತೇಳಿ ನಾನು ಮತ್ತೊಮ್ಮೆ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಸ್ವಾಮಿಗಳೇ, 2020-21 ಅವಧಿಯಲ್ಲಿ ಇದೇ ರೀತಿಯ ಒಂದು ಭವಿಷ್ಯ ನೋಡ್ತಿದ್ರಿ, ಕೇಡುಗಾಲ ಬರ್ಬೋದೇನು ಅಂತ ಅದೆಲ್ಲ ಕೂಡ ನೀವು ಹೇಳಿದಂಗೆ ಸತ್ಯ ಕೂಡ ಆಯಿತು. ಈಗ ಪ್ರವೇಶ ಆಗ್ತಿರುವಂಥದ್ದಕ್ಕೆ ಕಾರಣ ಏನು? ಜೊತೆಗೆ ಸೂರ್ಯ ಬಂದು ಪ್ರವೇಶ ಮಾಡ್ಕೊಂಡು ಹೋಗಿದ್ದಾನೆ ಹೇಗೆ? ಖಂಡಿತವಾಗ್ಲೂ ಸೂರ್ಯ ಬಂದಿದ್ದಾನೆ, ಪ್ರವೇಶ ಮಾಡಿದ್ದಾನೆ. ಈಗ ಉದಾಹರಣೆಯಾಗಿ ನಾವು ಮೈ ಹುಷಾರಿಲ್ಲ ಅಂತ ಒಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತೀವಿ. ಡಾಕ್ಟ್ರು ನೋಡಿದ ತಕ್ಷಣ ಹೇಳ್ತಾರೆ ಏನೋ ಯೋಚನೆ ಮಾಡೋ ಸ್ಥಿತಿಲಿದೆ, ಯಾಕೆಂದರೆ ಅವನು ಉಳಿಯಲ್ಲ ಅಂತ ಗೊತ್ತಾಗುತ್ತೆ. ಏನು ಯೋಚನೆ ಮಾಡಬೇಡಿ, ಎಲ್ಲ ದೇವ್ರನ್ನ ಪ್ರಾರ್ಥನೆ ಮಾಡಿ ಒಳ್ಳೇದಾಗುತ್ತೆ ಅಂತ. ಅವ್ರೇನು ಔಷಧಿ ಕೊಡ್ತಾರೆ, ಯಾವ ಔಷಧಿ ಕೊಡಬೇಕು ಅನ್ನೋದು ಡಾಕ್ಟ್ರಿಗೆ ಗೊತ್ತಿರುತ್ತೆ ಹೊರತು ನಮಗೆ ಗೊತ್ತಿರಲ್ಲ. ಅದೇ ರೀತಿಯಾಗಿ ಈಶ್ವರನಿಗೆ ಏನು ಇವತ್ತು ಪೂಜೆ ಆಗಿದೆ, ಸೂರ್ಯನ ಪೂಜೆ ಏನು ಮಾಡಿದ್ದಾನೆ ಅಂತ ನಿತ್ಯ ನಾವು ಸ್ವಾಮಿನ ಅಭಿಷೇಕ ಮಾಡೋರಿಗೆ ಆ ಮೂಲ ನಮಗೆ ಗೊತ್ತಿರುತ್ತೆ. ಆ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ, ಸೂರ್ಯನ ಪೂಜೆ ನಡೆದಿದೆ. ಈಶ್ವರನ ಅನುಗ್ರಹ ನಾಳೆಯಿಂದ ಎಲ್ಲರಿಗೂ ಸಿಗುತ್ತೆ. ಅಂದರೆ ಈ ವರ್ಷದಲ್ಲಿ ಸೂರ್ಯ ಶಿವಲಿಂಗದ ಮೇಲೆ ಎಷ್ಟು ಹೊತ್ತು ಕಾಲ ನಿಂತಿದ್ದ ಅದು ನಮಗೆ ಕಾಣಿಸ್ತಿಲ್ಲ. ಅದು ಪ್ರಕೃತಿಯ ವಿಕೋಪದಿಂದ. ಆದ್ದರಿಂದ ಆ ಪ್ರಕೃತಿಯ ವಿಕೋಪವೂ ಇನ್ಮೇಲೆ ಬರೋದು ಬೇಡ. 21ರಲ್ಲಿ ಇದೇ ರೀತಿಯಾಗಿ ಮಳೆ ಬಂದು ನಿಂತೋಯ್ತು. ಆದರೆ ಅದಕ್ಕೆ ಮುಂಚೆ ಒಂದು ವರ್ಷದಲ್ಲಿ ಮಳೆ 4:15ವರೆಗೂ ಬಂದು 4:15ಗೆ ಮಳೆ ನಿಂತು 5 ಗಂಟೆ 10 ನಿಮಿಷಕ್ಕೆ ಸೂರ್ಯ ಬಂದು ಸ್ವಾಮಿ ದರ್ಶನ ಮಾಡಿ ಪೂಜೆ ಮಾಡಿ 5:19ಕ್ಕೆ ಮಳೆ ಶುರುವಾಗೋಯ್ತು. ಹಾಗೆ ಇವತ್ತು ನಾನು ಆ ಭಾವನೆಯಲ್ಲೇ ಇರ್ಬೋದು ಅಂದ್ಕೊಂಡಿದ್ರೆ, ಆದರೆ ಪ್ರಕೃತಿಯ ವಿಕೋಪದಿಂದ ಇವತ್ತು ಸ್ವಾಮಿ ಯಾರಿಗೂ ನಿಮಗೆ ದರ್ಶನ ಕೊಡಲಿಲ್ಲ. ಸೂರ್ಯ ಪೂಜೆ ಅಷ್ಟೇ ಹೊರತು ಬಟ್ ಸೂರ್ಯ ಭಗವಂತ ಈಶ್ವರನ ಪೂಜೆ ಮಾಡಿದ್ದಾನೆ. ಅವನ ಅನುಗ್ರಹದಿಂದ ಎಲ್ಲ ನಡೆದಿದೆ. ಅವನ ಅನುಗ್ರಹ ಇದ್ದರೆ ಒಂದು ಉಲ್ಕಡ್ಡಿನೂ ಆಡಲ್ಲ ಅಂತ ನಾವು ಗಾದೆ ಹೇಳ್ತೀವಿ. ಹಾಗೆ ಇವತ್ತು ಸೂರ್ಯನ ಪೂಜೆ ಈಶ್ವರನಿಗೆ ನಡೆದಿದೆ. ಆ ಅನುಗ್ರಹದಿಂದ ಈಶ್ವರ ಎಲ್ಲರಿಗೂ ಅನುಕೂಲ ಮಾಡಲಿ. ಈ ದೇಶ ಈ ವರ್ಷ ಏನು ನಮಗೆ ಸುಭಿಕ್ಷವಾಗಿ ಮಳೆ ಬೆಳೆ ಎಲ್ಲ ಆಗಿದೆಯೋ, ಎಲ್ಲ ರೈತರೆಲ್ಲ ಏನು ಸಂತೋಷವಾಗಿದ್ದಾರೋ, ನಾವು ಸ್ವಲ್ಪ ತೊಳಲಾಟದಲ್ಲಿದ್ದೀವಿ. ಆ ನಮ್ಮ ತೊಳಲಾಟವು ಬೇಡ ಅಂತೇಳಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಈ ಒಂದು ಹೊಸ ವರ್ಷ ವಿಶೇಷವಾಗಲಿ ನಾಳೆ ಯುಗಾದಿಯಿಂದ ಅಂತೇಳಿ ಮತ್ತೊಮ್ಮೆ ಸ್ವಾಮಿಯಲ್ಲಿ ಭವಿಷ್ಯ ಹೇಗಿರುತ್ತೆ? ಭವಿಷ್ಯ ಯಾಕೆಂದರೆ ಲಿಂಗದ ಮೇಲೆ ಎಷ್ಟು ನಿಮಿಷಗಳ ಕಾಲ ಸೂರ್ಯ ಇರ್ತಾನೆ ಅದ್ರ ಮೇಲೆ ನಾವು ಕೌಂಟ್ ಮಾಡ್ತೀವಿ. ಯಾಕೆಂದರೆ ನನಗೆ ಕಾಣಿಸ್ತಿಲ್ವಲ್ಲ, ಎಲ್ಲರಿಗೂ ಯಾರಿಗೂ ಕಾಣಿಸ್ತಿದ್ದ ವಿಷಯ. ಆದ ಕಾರಣದಿಂದ
ಸೂರ್ಯ ಎಲ್ಲರಿಗೂ ಈಶ್ವರನ ಪೂಜೆ ಮಾಡಿರೋದ್ರಿಂದ ಎಲ್ಲರಿಗೂ ತೃಪ್ತಿಯನ್ನು ಕೊಡಲಿ, ದೇಶ ಸುಭಿಕ್ಷವಾಗಿರಲಿ. ಅಲ್ಲ ಭವಿಷ್ಯ ಏನು ಸೂಚನೆ ಏನಿದೆ? ಅಲ್ಲ, ಅಂತಹ ಭಯ ಯಾವುದೂ ಇಲ್ಲ. ಯಾಕೆಂದರೆ ಮಧ್ಯಾಹ್ನ 2 ಗಂಟೆವರೆಗೂ ಬೆಳಕಿತ್ತು, ಬಿಸಿಲಿತ್ತು. ಈಗಿಲ್ಲ. ಅದು ಪ್ರಕೃತಿಯ ವಿಕೋಪ. ಪ್ರಕೃತಿಯನ್ನು ನಾವು ದೂಷಿಸೋಕ್ಕಾಗಲ್ಲ. ಯಾಕಂದರೆ ಸೂರ್ಯಚಂದ್ರರಿಗೆ ಪ್ರಕೃತಿಯಲ್ಲಿರೋದು. ಆದ ಕಾರಣದಿಂದ ಯಾವ ವಿಧವಾದ ತೊಂದರೆಯೂ ಇರೋದಿಲ್ಲ. ಏನಪ್ಪ ಅಂದರೆ ಏನಿದೆ ಕಾರಣ, ಸ್ವಲ್ಪ ಜಲದ ತೊಂದರೆಗಳು ಅಲ್ಲಲ್ಲಿ ನಡೆಯುತ್ತೆ. ಯಾಕೆಂದರೆ ಪುಷ್ಪವೃಷ್ಟಿ ಆಗ್ತಾ ಇದೆ, ಜಲವೃಷ್ಟಿ ಆಗ್ತಾ ಇರೋದ್ರಿಂದ ಜಲದ ಸಂಕಟಗಳು ಅಲ್ಲಲ್ಲಿ ನಡೆಯುತ್ತೆ ಅಂತ ಈ ಒಂದು ಸಮಯದಲ್ಲಿ ನಾನು ಹೇಳ್ತೀನಿ. ಎಷ್ಟು ಸರಿ ಈ ರೀತಿ ಆಗಿರ್ಬೋದು ಸ್ವಾಮಿ? ಇದು 2ನೇ ಸರಿ. ಯಾವಾಗ ನಾನು 70 ವರ್ಷದ ಅನುಭವದಲ್ಲಿ ಯಾವಾಗ ಆಗಿತ್ತು? 21ರಲ್ಲಿ ಒಂದು ಸರಿ ಇದೇ ರೀತಿ ಆಗಿತ್ತು, ಇವತ್ತಿಗಾಗಿದೆ. 1 ವರ್ಷದಲ್ಲಿ ಮರು ವರ್ಷ ಅಲ್ಲ, ಮಧ್ಯದಲ್ಲಿ ಒಂದು ನೀರಿಗೆ ಸಂಬಂಧಪಟ್ಟಂತೆ ಕೆಲ ಸಮಸ್ಯೆಗಳಾಗಬಹುದು ಅನ್ನೋದನ್ನ ಪ್ರಧಾನ ಅರ್ಚಕರು ಪ್ರೆಡಿಕ್ಟ್ ಮಾಡ್ತಾ ಇದ್ರು. ಬಟ್ ಹೀಗೆ ಆಗತ್ತೆ ಅಂತ ಅಲ್ಲ. ಆದರೆ ಅವ್ರು ಹೇಳ್ತಾ ಇದ್ರು, ಅಗೋಚರವಾಗಿ ಸೂರ್ಯ ಭಗವಂತ ಸ್ಪರ್ಶಿಸಿದ್ದಾನೆ, ಶಿವಲಿಂಗಕ್ಕೆ ಪೂಜೆ ಮಾಡಿ ಆತ ಹೋಗಿದ್ದಾನೆ. ಬಟ್ ಹೌದು, ಕೆಲವೊಂದಷ್ಟು ಅತಿವೃಷ್ಟಿಗಳು ಆಗುವಂತಹ ಮುನ್ಸೂಚನೆ ಇದ್ದಿರಬಹುದು ಅಂತ. ಗುರುಜಿ, ಕೊನೆಯದಾಗಿ ಏನು ಹೇಳ್ತೀರಿ ಅಂತ? ಈಗ ನಾನೇನೇನು ಇಲ್ಲಿವರೆಗೆ ಹೇಳಿದ್ನೋ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಸೂಕ್ಷ್ಮವಾಗಿ ಅವನ ದರ್ಶನ ಆಗಿರ್ತದೆ, ಅವನು ಹೋಗಿ ಭಗವಂತನನ್ನು ನಮಸ್ಕಾರವನ್ನು ಮಾಡಿರ್ತಾನೆ ಅಂತಕ್ಕಂಥ ರೀತಿಯಲ್ಲಿ ಈಗ ಅವರು ಅದನ್ನೇ ಹೇಳ್ತಿದ್ದಾರೆ. ಈಗ ಅದನ್ನು ನಾನೇನು ಪ್ರಕೃತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೃಷಿಕರಿಗೆ ಅನಾನುಕೂಲ ಆಗುತ್ತೆ ಅಂತ ಅವರು ಅದನ್ನೇ ಹೇಳ್ತಾ ಇರತಕ್ಕಂಥದ್ದು ಉಂಟು. ಹಾಗಾಗಿ ಏನು ಹೆದರುವಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಒಂದೇ. ಕೆಲವರಿಗೆ ಮಂತ್ರ ಗೊತ್ತಿರ್ತದೆ, ಕೆಲವರು ಮಂತ್ರ ಗೊತ್ತಿರೋದಿಲ್ಲ. ಶಿವಪಂಚಾಕ್ಷರಿ ಮಂತ್ರ ಅಂತೂ ಎಲ್ಲರಿಗೂ ಕೂಡ ಗೊತ್ತು. ಆ ಶಿವಪಂಚಾಕ್ಷರಿ ಮಂತ್ರವನ್ನು ಸಾಮೂಹಿಕವಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಭಗವಂತ ಪ್ರಕೃತಿಗೆ, ರೈತರಿಗೆ, ಸೈನಿಕರಿಗೆ, ಯಾರಿಗೂ, ಮತ್ತು ಸಮಾಜದಲ್ಲಿರ್ತಕ್ಕಂಥ ನಮ್ಮ ಬಂಧು ಬಾಂಧವರು, ಎಲ್ಲರೂ ಬಂಧು ಬಾಂಧವರೇ, ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಆಪತ್ತು, ತೊಂದರೆ, ತಾಪತ್ರಗಳು ಆಗಬಾರದು ಅಂತಕ್ಕಂಥ ಒಂದೇ ಸಂಕಲ್ಪ ಮಾಡಿಕೊಂಡು ಶಿವಪಂಚಾಕ್ಷರಿ ಮಂತ್ರವನ್ನು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಹೊತ್ತು ಕಾಲ ಭಗವಂತನ ಪ್ರಾರ್ಥನೆ ಮಾಡಿ. ಸಾಮೂಹಿಕ ಸಂಕಲ್ಪಕ್ಕೆ ಶಕ್ತಿ ಇದೆ. ವೈಯಕ್ತಿಕ ಸಂಕಲ್ಪ ವೈಯಕ್ತಿಕ ಸಮಸ್ಯೆಗಳಿಗೆ, ಸಾಮೂಹಿಕ ಸಂಕಲ್ಪ ಸಮಾಜ ಮತ್ತು ಪ್ರಕೃತಿಯಲ್ಲಿರ್ತಕ್ಕಂಥ ಬದಲಾವಣೆಗಳನ್ನು ಮಾಡೋದಕ್ಕೆ ಶಕ್ತಿ ಇದೆ. ಅಷ್ಟನ್ನು ಮಾಡಿ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು ತಮಗೆ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಷ. ವೀಕ್ಷಕರೇ, ಇನ್ನು ನಾವು ಗಮನಿಸ್ತಾ ಇದ್ವಿ, ವೇದ ಉಪನಿಷತ್ಗಳಲ್ಲೂ ಕೂಡ ಎಲ್ಲಾ ಸಮಸ್ಯೆಗೂ ಪರಿಹಾರ ಇದೆ. ಅವರಾಗಲೇ ಹೇಳಿದ ಹಾಗೆ ಆ ಕೆಲ ಮಂತ್ರಗಳ ಜಪಿಸೋದ್ರ ಮೂಲಕ ಮುಂದಾಗಬಹುದಾದಂತಹ ಕೆಡಕಿನಿಂದ ದೂರ ಇರಬಹುದು ಅಂತ.